ವಯಸ್ಸಿನಲ್ಲಿ ಒಂದು ದೊಡ್ಡ ತಂದವರು ನಾವೆಲ್ಲ ಸ್ನೇಹಿತರು. ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ. ನಾವೆಲ್ಲ ಸ್ನೇಹಿತರು ಎಲ್ಲ ಸೇರ್ಕೊಂಡು ಬಂದಿದ್ದೀವಿ. ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ. ಸರ್, ಕೇಂದ್ರ ಬಜೆಟ್ ಮಂಡನೆ ಏನು ಹೇಳ್ತೀವಿ? ಕೇಂದ್ರ ಇಡೀ ದೇಶದ ಜನರಗೋಸ್ಕರ ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಬಜೆಟ್. ಇವತ್ತು ಜನ್ಮದಿನ 56 ವಸಂತಗಳನ್ನು ದಾಟಿದ್ದಾರೆ. 57ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಸದಾ ಅವ್ರು ಒಳ್ಳೆಯದಾಗಲಿ. ಅವ್ರು ಮಾಡೋ ವೃತ್ತಿಲಿ ಒಂದಷ್ಟು ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ. ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ. ಯಾಕೆ ಹೇಳ್ತೀನಿ ಇದ್ದರೆ, ಯಾರೋ ಒಂದು ಫೋನ್ ಮಾಡಿದ ತಕ್ಷಣ ಡಾಕ್ಟರ್ಗೆ ಬಂದು ನಿಂತು ಅಟೆಂಡ್ ಮಾಡಿ ಕೆಲಸವನ್ನು ಮಾಡೋದು ದೊಡ್ಡ ಉದ್ಯೋಗ. ಆ ಕೆಲಸವನ್ನು ಮಾಡ್ಕೊಂಡು ಇದ್ದಾರೆ. ಅವ್ರಿಗೆ ಇನ್ನಷ್ಟು ಭಗವಂತ ಶಕ್ತಿ, ಬುದ್ಧಿ, ಶಾಂತಿ ಎಲ್ಲವನ್ನೂ ಕೊಟ್ಟು ಈ ಜನ್ಮ ಸಾರ್ಥಕ ಅಂತ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀವಿ. ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಹುಟ್ಟನ್ನು ನಾವು ಕದಂಬ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇವತ್ತು ಈ ಹುಟ್ಟುಹಬ್ಬಕ್ಕೆ ನಮ್ಮ ಶಾಸಕರು ಗೋಪಾಲಯ್ಯನವರು, ಎಂ ಡಿ ಲಕ್ಷ್ಮೀನಾರಾಯಣರವರು, ಶಿವಾನಂದವರು ಎಲ್ಲ ಮುಖಂಡರು ಇಲ್ಲಿ ಬಂದು ಅವರಿಗೆ ಶುಭ ಕೋರಿದ್ದಾರೆ. ಹಾಗೂ ಡಾಕ್ಟರ್ ಪ್ರಸನ್ನ ಅವರು ತುಂಬ ರಾಜಕೀಯದಲ್ಲಾಗಲಿ ಅಥವಾ ಜನಸೇವೆಯಲ್ಲಾಗಲಿ ತೊಡಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಬಡವರಿಗೆ, ಮತ್ತೊಬ್ಬರಿಗೆ, ಈಗ ನಮ್ಮ ಹಳ್ಳಿ ಕಡೆಯಿಂದ ಬಂದವರಿಗೆ ಕೂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವರಿಗೆಲ್ಲ ಕಮ್ಮಿ ದರದಲ್ಲಿ ಸರ್ಜರಿ ಆಗಲಿ ಮತ್ತೊಂದಾಗಲಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇದು ಇನ್ನೂ ಮುಂದುವರಿಲಿ, ಇನ್ನೂ ಹೆಚ್ಚಿನದಾಗಲಿ ಅಂತ ಕೇಳ್ಕೊತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೆಳೆದಿದ್ದಾರೆ. ಶುಭಾಶಯ ಕೋರಿ ಸರ್. ಓಕೆ. ಏನು ನಮ್ಮ ಡಾಕ್ಟರ್ ಪ್ರಸನ್ನ ಅವರು ಇದ್ದಾರೆ, ಪ್ರತಿ ವರ್ಷವೂ ಕೂಡ ಅವ್ರ ಜನ್ಮದಿನಾಚರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಬೋದು. ಈ ಕಡೆ ನೋಡಿ ಸರ್. ಈ ಬಾರಿ ಕೂಡ ಅವ್ರ ಜನ್ಮದಿನಾಚರಣೆಯನ್ನು ಇಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಬಂದಿದ್ದಾರೆ. ಇದ್ರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥ ಡಾಕ್ಟರ್ ಪ್ರಸನ್ನ ಅವರು ಇಲ್ಲೇ ಪ್ರೆಸ್ಟೀಜ್ ಹಾಸ್ಪಿಟಲ್ನ ಪ್ರಾರಂಭ ಮಾಡಿ ಏನು ಸಾರ್ವಜನಿಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತಷ್ಟೇ ಬಯಸ್ತೀನಿ. ನೆಚ್ಚಿನ ಪ್ರೀತಿಯ ನಾಯಕರು, ಪ್ರೆಸ್ಟೀಜ್ ಹಾಸ್ಪಿಟಲಿನ ಮಾಲೀಕರು, ಆಲ್ ಇಂಡಿಯಾ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಆದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನರವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು, ನಮ್ಮ ಹಿರಿಯರಾದಂಥ ಎಂ ಡಿ ಲಕ್ಷ್ಮೀನಾರಾಯಣವರು, ನಮ್ಮೆಲ್ಲ ಹಿರಿಯ ಮುಖಂಡರು, ನಮ್ಮೆಲ್ಲ ಮಹಾಲಕ್ಷ್ಮಿ ಒಟ್ಟಿನ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ಮಹಿಳಾ ಮುಖಂಡರುಗಳ ಜೊತೆಯಲ್ಲಿ ಡಾಕ್ಟರ್ ಪ್ರಸನ್ನವರವರ ಹುಟ್ಟುಹಬ್ಬವನ್ನು ಕದಂಬ ಹೋಟೆಲ್ನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ. ಭಗವಂತನಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ, ಆ ಭಗವಂತ ಡಾಕ್ಟರ್ ಎಚ್ ಎಂ ಪ್ರಸನ್ನರವರಿಗೆ ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ, ಅಧಿಕಾರವನ್ನು ಕೊಟ್ಟು ಮತ್ತಷ್ಟು 100 ಕಾಲ ಅವರು ಬಾಳಬೇಕು. ನಮ್ಮೆಲ್ಲ ಸಾರ್ವಜನಿಕರಿಗೆ ಅವರ ಸೇವೆ ಅಗತ್ಯತೆ ಇದೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೇವೆ. ಸಮಾನರಾದಂಥ ಪ್ರೆಸ್ಟೀಜ್ ಹಾಸ್ಪಿಟಲಿನ ವ್ಯವಸ್ಥಾಪಕ ನಿರ್ದೇಶಕರು, BJP ಮುಖಂಡರಾದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಹುಟ್ಟುಹಬ್ಬನ ಕದಂಬ ಹೋಟೆಲ್ ಪಾರ್ಟಿ ಹಾಲಲ್ಲಿ ಇವತ್ತು ನಾವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿತ್ತು ಅನ್ನೋದಕ್ಕಿಂತ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಸಾಧನೆಗಳು ನೂರಾರಿದೆ. ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ. ನಾವೆಲ್ಲ ಸೇರಿ ಏನು ಹುಟ್ಟುಹಬ್ಬನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಕೋವಿಡ್ 2019 ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಎಂ ಪ್ರಸನ್ನ ಫೌಂಡೇಶನ್ನಿಂದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಪ್ರತಿಯೊಂದು ಮನೆಗೆ ಊಟ ಹಂಚೋ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಉಚಿತವಾಗಿ ಇವತ್ತು ಕೂಡ ಸಾರ್ವಜನಿಕರ ಬದುಕಿನಲ್ಲಿ ಅವರು ಎಲ್ಲ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಎಲ್ಲ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ಕೂಡ ಸಹಾಯ ಮಾಡ್ಕೊತಾ ಅವರು ಜನಸೇವೆಯನ್ನು ಜೊತೆ ಮಾಡ್ಕೊತಾ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತನಾಗಿ, ಮುಖಂಡನಾಗಿ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಮಾಡಾಕ್ತಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲನೂ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಯಾಕೆಂದರೆ ಸಾಮಾನ್ಯ ರೋಗಿಗಳಿಗೆ ಇವತ್ತು ಶುಶ್ರೂಷೆಯ ಮುಖಾಂತರ ಅವ್ರು ಕೊಡ್ತಕ್ಕಂಥ ಒಂದು ಆರೋಗ್ಯ ಇವತ್ತು ಇಡೀ ಜನಮನರ ಮನಸ್ಸನ್ನು ಕಲ್ಕತ್ತಕ್ಕಂಥದ್ದು. ಅಂಥ ದೃಶ್ಯದಲ್ಲಿ ಸಾಮಾನ್ಯ ಡಾಕ್ಟರ್ ಪ್ರಸನ್ನ ಅವರು ಇವತ್ತೇನು ಹುಟ್ಟುಹಬ್ಬನ ಅವರು ಆಚರಣೆ ಮಾಡ್ಕೊತಾ ಇಲ್ಲ. ಅವ್ರು ಬೇಡ ಅಂದರೂ ಕೂಡ ಅವರ ಅಭಿಮಾನಿ ವರ್ಗ ಪ್ರತಿಯೊಬ್ಬರು ಕೂಡ ಇಲ್ಲ, ನೀವು ಆಚರಣೆ ಮಾಡ್ಕೊಳ್ಳಬೇಕು, ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ನಿಮಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಇಚ್ಛೆ. ಆ ದೃಷ್ಟಿಯಿಂದ
ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರಿಗೆ ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಭಗವಂತ ಪಾಲಿಸಲಿ, ಐಶ್ವರ್ಯ, ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಬಂದಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ 56ನೇ ಹುಟ್ಟುಹಬ್ಬಕ್ಕೆ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಗೋಪಾಲಯ್ಯನವರು, ಮಾಜಿ ಮಂತ್ರಿಗಳು ಮತ್ತು ನಮ್ಮ ಮಹಾಲಕ್ಷ್ಮಿ ರೇಪುರದ ಜನಪ್ರಿಯ ಶಾಸಕರು, ಮತ್ತೋರ್ವ ನಮ್ಮ ಹಿರಿಯ ನಾಯಕರಾದ MD ಲಕ್ಷ್ಮೀನಾರಾಯಣ ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ BJP ಮುಖಂಡರುಗಳು, ಶಿವಾನಂದ ಮೂರ್ತಿಯವರು, ಕೃಷ್ಣಮೂರ್ತಿಯವರು, ನಮ್ಮ ಜಯಶಂಕರ್ ಅವರು, ಉಮಾಪತಿಯವರು, ಕುಮಾರಸ್ವಾಮಿ ಅವರು, ವೆಂಕಟೇಶ್ ಮೂರ್ತಿಯವರು, ಮತ್ತು ಸೀನಣ್ಣ ಅವರು, ಪ್ರತಿಯೊಬ್ಬರು ಕೂಡ ಇವತ್ತು ಜೊತೆಯಲ್ಲಿ ಸೇರಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮೇಲ್ಪಂಕ್ತಿ ಏನಿದೆ, ಒಂದು ನಮಗೆ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಪಕ್ಷದಲ್ಲಿ ತಾವು ಕಾಣಿಸ್ಕೊಳ್ತಾ ಇಲ್ಲ, ಸಕ್ರಿಯರಾಗಿ ಭಾಗವಹಿಸ್ತಾ ಇಲ್ಲ, ಎಲ್ಲ ಹಿಂದೂ ಸಮಾಜ ಸರ್ ಎಲ್ಲ ಆಗಿರೋದು ಯಾಕೆ ಸರ್? ಪಕ್ಷದಲ್ಲಿ ಮುಂದೆ GBA ಎಲೆಕ್ಷನ್ ಬೇರೆ ಇದೆ. ಎಲ್ಲ ಸಾಕಷ್ಟು ಹಿಂದೂ ಸಮಾಜೋತ್ಸವದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಮೊನ್ನೆ ಕೂಡ ಶೋಭಾಯಾತ್ರೆ ಆಯಿತು, ನಂದಿನ ಲೇಔಟಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ್ದೇವೆ. ಕಾಮಾಕ್ಷಿ ಪಾಳ್ಯದಲ್ಲಾಯಿತು. ಮತ್ತು 2-3 ಕಾರ್ಯಕ್ರಮಗಳಿಗೆ ನಾನು ಪರ್ಸನಲ್ ಕಾರ್ಯಕ್ರಮಗಳಿಂದ ಬರಲಿಕ್ಕಾಗಲಿಲ್ಲ. ನಾನು ಪಕ್ಷದಲ್ಲಿ ಯಾವುದೇ ಒಂದು ಇದನ್ನು ಒಂದು ಪೋಸ್ಟನ್ನು ಇದನ್ನು ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಜೋಡಿಸ್ಕೊಳ್ತೀನಿ. ಚೆನ್ನಾಗಿ